ನಮಸ್ತೆ. ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹಾಗೂ ಮೇರಾ ಯುವ ಭಾರತ ನೇತೃತ್ವದಲ್ಲಿ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಮೂಲಕ ವಿಕಸಿತ ಭಾರತ ಪಾದಯಾತ್ರೆ ಎಂಬ ರಾಷ್ಟ್ರೀಯ ಅಭಿಯಾನವನ್ನು ಇದೇ ನವೆಂಬರ್ 15ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮೇಯರ್ ಜ್ಯೋತಿ ಪಾಟೀಲ್ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಅಭಿಯಾನದ ಉದ್ದೇಶ ರಾಷ್ಟ್ರ ಪ್ರೇಮವನ್ನು ಉತ್ತೇಜಿಸುವುದು, ನಾಗರಿಕ ಜವಾಬ್ದಾರಿಯ ಮನೋಭಾವವನ್ನು ಆಳವಾಗಿ ಬಿತ್ತುವುದು ಮತ್ತು ಯುವಕರಲ್ಲಿ ಏಕತೆಯ ಆತ್ಮವನ್ನು ಬಲಪಡಿಸುವುದಾಗಿದೆ ಎಂದಿದ್ದಾರೆ. ನರೇಂದ್ರ ಮೋದಿ ಅವರ ಜನ ಭಾಗೀದಾರಿ ಮೂಲಕ ರಾಷ್ಟ್ರ ನಿರ್ಮಾಣದ ದೃಷ್ಟಿಕೋನವನ್ನು ಅನುಸರಿಸಿ ಅಭಿಯಾನವು ಯುವಕರಿಂದ ಹಿಡಿದು ಹಿರಿಯರ ತನಕ ಎಲ್ಲರನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುತ್ತೆ. ಇದು ಅಮೃತ ಪೀಳಿಗೆ ಯುವಕರ ಪಾತ್ರವನ್ನು ರಾಷ್ಟ್ರ ನಿರ್ಮಾಣದಲ್ಲಿ ಪುನರುಚ್ಚರಿಸುತ್ತೆ ಹಾಗೂ ಭಾರತದ ರಾಷ್ಟ್ರ ನಾಯಕರ ಮಹತ್ವದ ಕೊಡುಗೆಯನ್ನ ಸ್ಮರಿಸುತ್ತೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನವೆಂಬರ್ 10ನೇ ತಾರೀಕಿಗೆ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಒಂದು ಬಾಂಬ್ ಸ್ಫೋಟದಲ್ಲಿ ಸಾವನ್ನಪ್ಪಿದ 9 ಜನ ಹಾಗೂ 24 ಮಂದಿ ಗಾಯಗೊಂಡಿದ್ದಾರೆ. ಅದು ಬಹಳ ಒಂದು ಖೇದಕರ ವಿಚಾರ. ಅದೇ ರೀತಿ ದೇಶ ವಿರೋಧಿ ಶಕ್ತಿಗಳು ಈ ಹೇಯ ಕೃತ್ಯದಲ್ಲಿ ಮುಂದಾಗಿದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳಿ ಮೊದಲನೇದಾಗಿ ನಾನು ನಿಮಗೆಲ್ಲರಿಗೂ ಹೇಳ ಬಯಸ್ತೇನೆ. ಅದೇ ರೀತಿ ಬರುವ 15ನೇ ತಾರೀಕು ನವೆಂಬರ್ 15ನೇ ತಾರೀಕಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ನಿಮಿತ್ತ ಒಂದು ಏಕತಾ ನಡಿಗೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಏಕತಾ ನಡಿಗೆಯಲ್ಲಿ ವಿಕಸಿತ ಭಾರತದ ಪಾದಯಾತ್ರೆ ಎಂಬ ಒಂದು ರಾಷ್ಟ್ರೀಯ ಅಭಿಯಾನವನ್ನು ಸಹ ಮಾಡ್ತಾ ಇದ್ದೇವೆ. ಈ ಅಭಿಯಾನದ ಉದ್ದೇಶ ಒಂದು ರಾಷ್ಟ್ರ ಪ್ರೇಮವನ್ನು ಉತ್ತೇಜನ ಮಾಡುವುದು, ಅದೇ ರೀತಿ ನಾಗರಿಕರ ಜವಾಬ್ದಾರಿಯನ್ನು ಮನೋಭಾವದಲ್ಲಿ ಆಳವಾಗಿ ಬಿತ್ತುವುದು ಮತ್ತು ಯುವಕರಲ್ಲಿ ಏಕತೆಯ ಬಲಪಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, NSSನ ಹುಡುಗರು, ಎಲ್ಲ ವಿದ್ಯಾರ್ಥಿಗಳು, ಅದೇ ರೀತಿ ಸಾರ್ವಜನಿಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆ ಕಾರ್ಯಕ್ರಮವನ್ನು ಬೆಳಗ್ಗೆ ನಾವು 8 ಗಂಟೆಗೆ ಕೇಲಿಯ BVB ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಪ್ರಾರಂಭ ಮಾಡಿ ನಮ್ಮ ತೋಳನಕೆರೆಯಲ್ಲಿ ಅದನ್ನು ಮುಕ್ತಾಯ ಮಾಡ್ತೇವೆ. ಈ ಏಕತಾ ನಡಿಗೆಯಲ್ಲಿ ನೀವು ನೋಡಿರ್ಬೋದು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಏನು ನಾವು ಉಕ್ಕಿನ ಮನುಷ್ಯ ಅಂತ ಕರಿತಿದ್ವಿ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ದೇಶವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರ ಒಂದು ನೆನಪಿನ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮವನ್ನು ನಮ್ಮ ಮೈ ಭಾರತ್ ನೇತೃತ್ವದಲ್ಲಿ ರಾಷ್ಟ್ರವ್ಯಾಪಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಇಲ್ಲಿ 15ನೇ ತಾರೀಕಿಗೆ ಏಕತಾ ನಡಿಗೆ, ಅದಾದಮೇಲೆ ಸಾಕಷ್ಟು ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಒಂದು ಜಿಲ್ಲಾ ಮಟ್ಟದ ಪಾದಯಾತ್ರೆಗಳಿದ್ದಾವೆ. ಅದು ಅಕ್ಟೋಬರ್ 31ರಿಂದ ನವೆಂಬರ್ 25ವರೆಗೂ ಪ್ರತಿ ಸಂಸದರ ಕ್ಷೇತ್ರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪಾದಯಾತ್ರೆಗಳನ್ನು ನಡೆಸಲಾಗ್ತದೆ. ಅದೇ ರೀತಿ ರಾಷ್ಟ್ರೀಯ ಪಾದಯಾತ್ರೆ ಅದು ನವೆಂಬರ್ 26ರಿಂದ ಡಿಸೆಂಬರ್ 6ರವರೆಗೆ ನಡೀತದೆ. ಹಾಗಾಗಿ ಸಾಕಷ್ಟು ಕೆಲಸಗಳು ನಡೀತಾ ಇದ್ದು, ಏನಿಲ್ಲಿ ಜಿಲ್ಲಾ ಮಟ್ಟದ ಪಾದಯಾತ್ರೆಗಳು ಅಥವಾ ರಾಷ್ಟ್ರ ಮಟ್ಟದ ಪಾದಯಾತ್ರೆಗಳನ್ನ ಮಾಡ್ತೇವೆ, ಅಲ್ಲಿ ಪಾದಯಾತ್ರೆಗಳು ಆದಮೇಲೆ ಸಾಕಷ್ಟು ಒಂದು ಜಾಗೃತಿ ಮೂಡಿಸುವ ಕೆಲಸಗಳು ಅಥವಾ ಕಾರ್ಯಕ್ರಮಗಳು, ಅಂದರೆ ಈ ಪ್ರಬಂಧ ಸ್ಪರ್ಧೆಗಳಾಗಿರ್ಬೋದು ಅಥವಾ ಚರ್ಚಾ ಸ್ಪರ್ಧೆಗಳನ್ನು ವಿದ್ಯಾರ್ಥಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ರಾಷ್ಟ್ರೀಯ ಪಾದಯಾತ್ರೆಯಲ್ಲಿ ಆ ರಾಷ್ಟ್ರೀಯ ಪಾದಯಾತ್ರೆಯನ್ನು 150 ಸ್ಥಳಗಳಲ್ಲಿ ಸರ್ದಾರ್ ಪಟೇಲರ ಜೀವನ ಚರಿತ್ರೆಯ ಕುರಿತು ಪ್ರದರ್ಶನಗಳನ್ನು ಸಹ ಮಾಡ್ತಾ ಇದ್ದೇವೆ. ಮತ್ತು ಭಾರತದ ವೈವಿಧ್ಯಮಯ ಸಂಸ್ಕೃತಿಗಳ ಆಚರಣೆಯ ಬಗ್ಗೆಯೂ ಸಹ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಆಮೇಲೆ ಅದೇ ಒಂದು ನಾವು ಜಾಥಾ ಮಾಡ್ತಿರ್ತೀವಿ, ಪಾದಯಾತ್ರೆ ಮಾಡ್ತೀವಿ, ಅಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಸಂಜೆ ಸರ್ದಾರ್ ಘಾತ ಎಂಬ ಕಾರ್ಯಕ್ರಮವನ್ನು ಸಹ ನಡೆಸ್ತಾ ಇದ್ದೇವೆ. ಅಲ್ಲಿ ಯಾರೆಲ್ಲ ಖ್ಯಾತ ವಾಗ್ಮಿಗಳಿರ್ತಾರೆ, ಪಂಡಿತರಿರ್ತಾರೆ, ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜೀವನ ಚರಿತ್ರೆಗಳನ್ನು ಮತ್ತು ಸಾಧನೆಗಳನ್ನು ಆ ವೇದಿಕೆ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸುವ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಕಾರ್ಯಕ್ರಮದ ದಿನದಂದು ಒಂದು ಪಾದಯಾತ್ರೆಯಲ್ಲಿ ಗಣ್ಯರೆಲ್ಲರೂ, ಜನಪ್ರತಿನಿಧಿಗಳು, ಅಧಿಕಾರಿಗಳು, ವಿದ್ಯಾರ್ಥಿಗಳು ಸಹ ಭಾಗವಹಿಸ್ತಾರೆ. ಮತ್ತು ಆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪಾದಯಾತ್ರೆ ಮಾಡ್ತೀವಿ, ಆ ಕಾರ್ಯಕ್ರಮದಲ್ಲಿ ಬರುವವರಿಗೆ ಎಲ್ಲರಿಗೂ ನಾವು T-ಶರ್ಟ್ಗಳನ್ನು ಕೊಡುವಂಥ ವ್ಯವಸ್ಥೆ, ಪ್ರಮಾಣ ಪತ್ರಗಳನ್ನು ವಿತರಿಸುವುದು ಮತ್ತು ಉಪಹಾರದ ವ್ಯವಸ್ಥೆಯನ್ನು ಸಹ ಮಾಡಿರ್ತೇವೆ. ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸ್ವಚ್ಛತಾ ಶ್ರಮದಾನವನ್ನು ಸಹ ಮಾಡ್ತೇವೆ.
ಹೆಲ್ತ್ ಕ್ಯಾಂಪ್ಗಳನ್ನು ಮಾಡುವುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವೇದಿಕೆ ಕಾರ್ಯಕ್ರಮಗಳು ಸಹ ಜರುಗಲಿವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ನೋಂದಣಿ ಮಾಡುವ ಸಲುವಾಗಿ ಮೈ ಭಾರತ್ ಪೋರ್ಟಲ್ ಮೂಲಕ ನೋಂದಣಿಯನ್ನು ಮಾಡ್ತೇವೆ. ಸೊ ಆ ನೋಂದಣಿಯ ಒಂದು ಲಿಂಕನ್ನು ಸಹ ನಾವು ನಿಮಗೆ ಕೊಡ್ತೇವೆ. ಯಾಕಂತಂದರೆ ಇಲ್ಲಿ ನಮ್ಮ ಏಕ ಭಾರತ್ ಆತ್ಮನಿರ್ಭರ್ ಭಾರತ ಅಂತಂತ ಹೇಳಿ ನಾವು ಮೊನ್ನೆ ಇಲ್ಲಿ ನಮ್ಮ 3000 ಮಠದಿಂದ ಪಾದಯಾತ್ರೆಯನ್ನು ಸಹ ಮಾಡಿದ್ವಿ, ಏಕತಾ ನಡಿಗೆ ಮಾಡಿದ್ವಿ. ಸೊ ಇದು ಜಿಲ್ಲಾ ಮಟ್ಟದಿಂದ ಸಂಸದರ ಒಂದು ಕ್ಷೇತ್ರ ಆಗಿರೋದ್ರಿಂದ ಮಾನ್ಯ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಬೆಳಗ್ಗೆ 8 ಗಂಟೆಗೆ ನವೆಂಬರ್ 15ನೇ ತಾರೀಕು ಶನಿವಾರ ಮಾಡ್ತಾ ಇದ್ದೇವೆ. ನಾಳೆ ಶುಕ್ರವಾರ, ನಾಳೆ ಶನಿವಾರ ದಿನ ಕಾರ್ಯಕ್ರಮವನ್ನು ಆಗ್ತೈತಿ. ಸೊ ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.